Hello everyone. In today's class, we'll consider one definition. After that, we have some more theorems. Okay. The definition: a linear transformation T from n to n dash is said to be bounded linear transformation. Bounded linear transformation if there exists a positive constant m such that norm t of x less than or equal to m into norm of x for all x belongs to n. Bounded linear transformation, very important definition. This is the important terminology. There exists a positive constant m such that norm t of x is less than or equal to m into norm of x for all x belongs to this n. This definition of boundedness is not same as the boundedness defined for any arbitrary complex function, and it is different, and this also different. Okay. Here the theorem: t from n to n dash is bounded if and only if t is continuous. Let us consider t is bounded. We'll prove that t is continuous. After that, we consider t is continuous and we'll prove that t is bounded. Okay. So let's go for the proof. Let t be bounded. ಸೊ ಬೌಂಡೆಡ್ ಇದೆ ಅಂತಂದರೆ ನಾವು ಇದರ ಡೆಫಿನೇಷನ್ ಪ್ರಕಾರ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ದರ್ ಎಕ್ಸಿಸ್ಟ್ ಅ ಪಾಸಿಟಿವ್ ಕಾನ್ಸ್ಟೆಂಟ್ ಎಮ್ ಸಚ್ ದಟ್ ಟಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್ ಇಂಟು ನಾರ್ಮ್ ಆಫ್ ಎಕ್ಸ್. ಸೊ ಇಲ್ಲಿ ನಾರ್ಮ್ ಟಿ ಆಫ್ ಎಕ್ಸ್ ಕೂಡ ನೀವು ತೊಗೊಳ್ಬೋದು. ನಾನು ಡೈರೆಕ್ಟಾಗಿ ತೊಗೊಂಡಿರುವಂಥದ್ದು. ನೀವು ಡೈರೆಕ್ಟಾಗಿ ನಾರ್ಮ್ ಟಿ ಆಫ್ ಎಕ್ಸ್ ಅಂತ ತೊಗೊಂಡ್ರು ದಟ್ ಈಸ್ ಬೆಟರ್. ಸೊ ಹೆನ್ಸ್ ಇಫ್ ಎಕ್ಸ್ ಎನ್ ಟೆಂಡಿಂಗ್ ಟು ಝೀರೋ ದೆನ್ tn also tending to t of xn tending to 0 ಬರುತ್ತೆ. By the definition, t is continuous at x equal to 0, therefore t is continuous on n. ಫಸ್ಟ್ ಪಾರ್ಟ್ ಪ್ರೂವ್ ಆಯಿತು. ಸೆಕೆಂಡ್ ಪಾರ್ಟಲ್ಲಿ ನಾವು ಕಂಟಿನ್ಯೂಸ್ ಅಂತ ತಗೊಳ್ತೀವಿ. ಬೌಂಡೆಡ್ನೆಸ್ ಪ್ರಾಪರ್ಟಿಯನ್ನು ಪ್ರೂವ್ ಮಾಡುವಂಥದ್ದು. ಲೆಟ್ ಟಿ ಬಿ ಅ ಕಂಟಿನ್ಯೂಸ್ ಫಂಕ್ಷನ್ ಆನ್ ಎನ್. ವಿ ಅಸ್ಯೂಮ್ ದಟ್ ದೇರ್ ಈಸ್ ನೋ ಎಮ್ ಎಕ್ಸಿಸ್ಟ್ ಸಚ್ ದಟ್ ಈ ಕಂಡೀಷನ್ ಹೋಲ್ಡ್ ಆಗುವಂಥದ್ದು. ಯಾವುದು? ಟಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್ ಇಂಟು ನಾರ್ಮ್ ಆಫ್ ಎಕ್ಸ್ ಅಂತ ಹೋಲ್ಡ್ ಆಗದೆ ಇರುವಂತಹ ಒಂದು ಯಾವುದೇ ಎಮ್ ಎಕ್ಸಿಸ್ಟ್ ಆಗೋದೇ ಇಲ್ಲ ಅಂತ ತಗೊಳ್ತಾ ಇದ್ದೀವಿ. ಕಾಂಟ್ರಡಿಕ್ಷನ್ ಬರುತ್ತೆ ನಮಗೆ ನೋಡಿ. ಸೊ ಆವಾಗ ವಿ ಕ್ಯಾನ್ ಫೈಂಡ್ ಅ ವೆಕ್ಟರ್ ಎಕ್ಸ್ ಎನ್ ಸಚ್ ದಟ್ ನಾರ್ಮ್ ಆಫ್ ಟಿ ಆಫ್ ಎಕ್ಸ್ ಎನ್ ಈಸ್ ಗ್ರೇಟರ್ ದೆನ್ ಎನ್ ಇಂಟು ನಾರ್ಮ್ ಎಕ್ಸ್ ಎನ್. ನಿಮಗೆ ನಾರ್ಮ್ ಆಫ್ ಟಿ ಅದರ ವ್ಯಾಲ್ಯೂ ಎಲ್ಲ ಗೊತ್ತಿದೆ ಅನಿಸುತ್ತೆ. ಲಾಸ್ಟ್ ಕ್ಲಾಸಲ್ಲೆಲ್ಲ ನಾವು ಅದನ್ನು ಸ್ಟಡಿ ಮಾಡಿದ್ದೀವಿ ಅಲ್ವಾ. ಸುಪ್ರೀಮಮ್ ಆಫ್ ನಾರ್ಮ್ ಆಫ್ ಟಿ ಆಫ್ ಎಕ್ಸ್ ಡಿವೈಡೆಡ್ ಬೈ ನಾರ್ಮ್ ಎಕ್ಸ್. ಸೊ ಅದು ಆ ಒಂದು ಡೆಫಿನೇಷನ್ ಮೂಲಕನೇ ನಾವು ಇಲ್ಲಿ ತಗೊಳ್ಳುವಂಥದ್ದು. ಓಕೆ, ವಿಚ್ ಇಸ್ ಇಕ್ವಾಲೆಂಟ್ ಟು ನಾರ್ಮ್ ಆಫ್ ಟಿ ಆಫ್ ಎಕ್ಸ್ ಎನ್ ಬೈ ಎನ್ ಇಂಟು ನಾರ್ಮ್ ಎಕ್ಸ್ ವಿಚ್ ಈಸ್ ಗ್ರೇಟರ್ ದೆನ್ 1. ಓಕೆ, ಈ ಒಂದು ಕಂಡೀಷನ್ನ ತಗೊಳ್ಳೋದು ನಾವಲ್ಲಿ. ಇಲ್ಲಿ ಹೇಗಿದೆ ಅಂದರೆ ನಾರ್ಮ್ ಆಫ್ ಟಿ ಆಫ್ ಎಕ್ಸ್ ಎನ್ ಈಸ್ ಗ್ರೇಟರ್ ದೆನ್ ಎನ್ ಬೈ ಎನ್ ಇಂಟು ನಾರ್ಮ್ ಎಕ್ಸ್ ಎನ್. ಇದನ್ನು ಈ ಕಡೆ ತೊಗೊಬಂದರೆ ಅಂದರೆ ಎನ್ ಇಂಟು ನಾರ್ಮ್ ಎಕ್ಸ್ ಎನ್ನನ್ನು ಈ ಕಡೆ ತೊಗೊಬಂದರೆ ನಮ್ಗೆ ಆವಾಗ ಟಿ ಆಫ್ ಎಕ್ಸ್ ಎನ್ ಬೈ ಎನ್ ಇಂಟು ನಾರ್ಮ್ ಎಕ್ಸ್ ಎನ್ ಬರುತ್ತೆ ವಿತ್ ದ ನಾರ್ಮ್. ಸೊ ಗ್ರೇಟರ್ ದೆನ್ 1 ಆಯ್ತಲ್ವಾ. ಈ ಕಡೆ ಏನೂ ಇಲ್ಲ ಅಂತಂದರೆ 1 ಆಗುತ್ತೆ. ಇದನ್ನು ಮಲ್ಟಿಪ್ಲೈ ಇದು ಹೆಂಗಿದೆ ಅಂದರೆ ಎನ್ ಇಂಟು ನಾರ್ಮ್ ಎಕ್ಸ್ ಎನ್ ಇಂಟು 1 ಉಳಿತೀವಿ. ಓಕೆ, ಸೊ ಆ ಥರ. ಸೊ ಈ ಒಂದು ಕಂಡೀಷನ್ಗೆ ಏನು ಸಿಕ್ಕಿದೆಯೋ ಈ ಒಂದು ಟರ್ಮನ್ನು ನಾವು ವೈ ಎನ್ ಅಂತ ಇಟ್ಕೊಳ್ಳೋಣ. ಸೊ ಆವಾಗ ಟಿ ಆಫ್ ವೈ ಎನ್ ಸಿಕ್ತು ನಮಗೆ ಅಲ್ವಾ. ಸೊ ದೆನ್ ನಾರ್ಮ್ ಆಫ್ ವೈ ಎನ್ ವಿಲ್ ಬಿ ಈಕ್ವಲ್ ಟು 1 by n ಆ್ಯಸ್ ಎನ್ ಟೆಂಡಿಂಗ್ ಟು 0. ಅದು ನಿಮ್ಗೆ ಗೊತ್ತೇ ಇದೆ. ಎನ್ ಇನ್ಕ್ರೀಸ್ ಆಗ್ತಾ ಹೋದಂಗೆ 1 by n ಅಂತಂದ್ರೆ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ, ಟೆಂಡಿಂಗ್ ಟು 0 ಅಂತ ಹೇಳ್ತೀವಿ. ಸೊ ದ್ಯಾಟ್ ಫೋರ್ ನಾರ್ಮ್ ಆಫ್ ಟಿ ಆಫ್ ವೈ ಎನ್ will be greater than 1 for all n. Okay, therefore t of yn does not tend to 0. ಇದು ನೋಡಿ ಗ್ರೇಟರ್ ದೆನ್ 1 ಇದೆ. ಇದು ನಮಗೆ ಇಲ್ಲಿಂದ ಸಿಕ್ಕಿರುವಂಥದ್ದು ಗ್ರೇಟರ್ ದೆನ್ 1 ಅಂತ. ಆದರೆ ನಾರ್ಮ್ ಆಫ್ ಟಿ ಆಫ್ ವೈ ಎನ್ ಮಾಡಿದಾಗ ಟೆಂಡಿಂಗ್ ಟು 0 ಅಂತ ಬಂದಿದೆ. ಅದು ಯಾವಾಗ? ಈ ಒಂದು ವ್ಯಾಲ್ಯೂವನ್ನು ಹಾಕಿದಾಗ. ಸೊ ಇದು ಎರಡು ಒಂದೇ ಟೈಮಿಗೆ ಆಗಲಿಕ್ಕೆ ಪಾಸಿಬಿಲಿಟಿ ಇಲ್ಲ. Therefore, this proves that t is not continuous at the origin ಅಂತ ಬಂತು. ಆದರೆ ನಾವು ತಗೊಂಡಿರೋದು t is continuous ಅಂತ ಆಗಿತ್ತು. t ಕಂಟಿನ್ಯೂಸ್ ಇದ್ರೆ ಮಾತ್ರ ಇದನ್ನು ಬರಿಬೋದು ಅಂತ ನಾವು ಹೇಳಿದ್ವಿ. ಈಗ ಅದೇ ಬರ್ತಾ ಇಲ್ಲ, ಉಲ್ಟಾ ಬರ್ತಾ ಇದೆ. ಸೊ ಅದಕ್ಕಾಗಿ ಇದು ಕಾಂಟ್ರಡಿಕ್ಷನ್ ಆಗಿತ್ತು. ಸೊ ಕಾಂಟ್ರಡಿಕ್ಷನ್ ಇರೋದಕ್ಕೆ there exist m such that norm of t of x is less than or equal to m into norm of x. Okay, this is the theorem. Next we have one more theorem.
let T from n to n dash be a transformation. Then T is bounded if and only if T maps bounded sets in n into bounded sets in n dash. ಕೊಟ್ಟಿದ್ದಾರೆ ಟಿ ಫ್ರಮ್ ಎನ್ ಟು ಎನ್ ಡ್ಯಾಶ್ ಬಿ ಎ ಟ್ರಾನ್ಸ್ಫಾರ್ಮೇಷನ್ ಅಂತ. ಈ ಟಿ ಅನ್ನುವಂಥದ್ದು ಬೌಂಡೆಡ್ ಯಾವಾಗ ಆಗತ್ತೆ ಅಂತಂದರೆ ಎನ್ನಿಂದ ಎನ್ ಡ್ಯಾಶಿಗೆ ಬೌಂಡೆಡ್ ಫಂಕ್ಷನ್ಸ್ ಸೆಟ್ಸ್ ಇದ್ದಾಗ ಮಾತ್ರ ಆಗತ್ತೆ ಅಂತ. ಅಂದರೆ ಅಲ್ಲೊಂದು ಫಂಕ್ಷನನ್ನು ನಾವು ಡಿರೈವ್ ಮಾಡಿದ್ರೆ ಆಗತ್ತೆ ಅಂತ ಹೇಳ್ತಿದ್ದೇವೆ. ಓಕೆ, ಸೊ ಲೆಟ್ ಅಸ್ ಗೋ ಫಾರ್ ದಿ ಪ್ರೂಫ್. ಟಿ ಇಸ್ ಅ ಬೌಂಡೆಡ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬೌಂಡೆಡ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆಗಿತ್ತು ಅಂತಂದರೆ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ವಿ ಕ್ಯಾನ್ ರೈಟ್ that as norm of t of x less than or equal to m into norm x for all x belongs to n. Let us consider B one bounded subset in n. Then norm x will be less than or equal to k for all x belongs to B. ಬೌಂಡೆಡ್ ಸಬ್ಸೆಟ್ ಆಗಿರೋದಕ್ಕೆ ಯಾವ್ದಾದ್ರು ಒಂದು ವ್ಯಾಲ್ಯೂ ಕೆ ಅದಕ್ಕಿಂತ ಕಡಿಮೆನೇ ಇರುತ್ತೆ ಅದರಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸು ವಿತ್ ದ ನಾರ್ಮ್. ಸೊ ವಿ ಹ್ಯಾವ್ ಟು ಶೋ ದಟ್ this T of this subset B is a bounded subset of n dash ಅಲ್ವಾ. ಅಂತಂದರೆ ನೀವು ಈಗ ಫಂಕ್ಷನಲ್ಲೆಲ್ಲ ಹೆಂಗೆ ಬರೀತೀರಿ ಹೇಳಿ. ಈಗ ಎಫ್ ಫ್ರಾಮ್ ಎ ಟು ಬಿ ಇತ್ತು ಅಂತ ಅಂದ್ಕೊಳ್ಳಿ. ಆವಾಗ ಎದಲ್ಲಿ ಎಕ್ಸ್ ಅನ್ನುವಂತಹ ಎಲಿಮೆಂಟ್ ಇತ್ತು ಅಂತಂದರೆ ಬಿದಲ್ಲಿ ಎಫ್ ಆಫ್ ಎಕ್ಸ್ ಎಲಿಮೆಂಟ್ಸ್ ಇರುತ್ತೆ ಅಂತ ಬರೀತೀರಿ, ಹೌದಾ. ಅದೇ ಥರ ಇಲ್ಲೂ ಕೂಡ ಈಗ ಟಿಯಲ್ಲಿ ಅಂದರೆ ಎನ್ನಲ್ಲಿ ಎಕ್ಸ್ ಅನ್ನುವಂತಹ ಎಲಿಮೆಂಟ್ ಇತ್ತು ಅಂತಂದರೆ ಟಿ ಆಫ್ ಎನ್ ಯಾವುದ್ರಲ್ಲಿರುತ್ತೆ, ಸಾರಿ ಟಿ ಆಫ್ ಎಕ್ಸ್ ಯಾವುದ್ರಲ್ಲಿರುತ್ತೆ, ಎನ್ ಡ್ಯಾಶಲ್ಲಿ ಇರುತ್ತೆ. ಈಗ ಬಿ ಅನ್ನುವಂತಹ ಸಬ್ಸೆಟ್ ಎನ್ನಲ್ಲಿ ಇರೋದಕ್ಕೆ ಟಿ ಆಫ್ ಬಿ ಎನ್ ಡ್ಯಾಶ್ ಅಲ್ಲಿ ಇರುತ್ತೆ ಅಂತ ನಾವು ತೋರಿಸ್ಬೇಕು. Am I clear? So we need to show that T of B is bounded subset of n dash since B is bounded subset of n. From this we see that norm T of x less than or equal to m into k. ನಾರ್ಮ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಕೆ ಇರೋದಕ್ಕೆ ನಾವು ಇಲ್ಲಿ ನಾರ್ಮ್ ಎಕ್ಸ್ ಏನಿದೆಯೋ ಅದನ್ನು ಕೆ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಎಮ್ ಇಂಟು ಕೆ ಮಾಡ್ಕೊಂಡ್ವಿ. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಬಿ ವಿಚ್ ಶೋಸ್ ದಟ್ ಟಿ ಆಫ್ ಬಿ ಈಸ್ ಬೌಂಡೆಡ್ ಇನ್ ಎನ್ ಡ್ಯಾಶ್. Am I clear? Okay. Conversely, let T map bounded set in n into bounded set in n dash to prove T is bounded linear transformation. So let us take the closed unit sphere S1 of 0 in n as the bounded set. ಒಂದು ಆರ್ಬಿಟ್ರರಿ ಬೌಂಡೆಡ್ ಸೆಟ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಿರೋ ಪ್ರಕಾರ ಇಟ್ಸ್ ಇಮೇಜ್ ಟಿ ಆಫ್ S1 ಆಫ್ 0 ಮಸ್ಟ್ ಬಿ ಬೌಂಡೆಡ್ ಸೆಟ್ ಇನ್ ಎನ್ ಡ್ಯಾಶ್ ಅಲ್ವಾ. ಟಿ ಮ್ಯಾಪ್ ಬೌಂಡೆಡ್ ಸೆಟ್ ಇನ್ ಎನ್ ಇಂಟು ಬೌಂಡೆಡ್ ಸೆಟ್ ಇನ್ ಎನ್ ಡ್ಯಾಶ್. ಸೊ ಅದಕ್ಕಾಗಿ ಇದ್ರ ಇಮೇಜು ಬೌಂಡೆಡ್ ಇರುತ್ತೆ ಅಂತ ತಗೊಂಡಿದ್ದೀವಿ ನಾವು. ಈಗ ಈ ಟಿ ಅನ್ನುವಂಥದ್ದು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್, ಬೌಂಡೆಡ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಪ್ರೂವ್ ಮಾಡೋದು. ಸೊ ಈಗ ಇಮೇಜು ಬೌಂಡೆಡ್ ಸೆಟ್ ಇನ್ ಎನ್ ಡ್ಯಾಶ್ ಆಗಿರೋದಕ್ಕೆ ನಾವು ಒಂದು ಕಾನ್ಸ್ಟಂಟ್ ಕೀ ಅನ್ನು ತಗೊಂಡ್ರೆ ದಟ್ ವಿಲ್ ಬಿ ನಾರ್ಮ್ ಟಿ ಆಫ್ ಎಕ್ಸ್ will be less than or equal to k for all this x belongs to S1 of 0 ತಗೋತೀನಿ ನಾನು. ನಾಟ್ ದ ಡೈರೆಕ್ಟ್ ಫಂಕ್ಷನ್ ಎನ್ ಅಲ್ಲಿರುವಂಥ ಎಲಿಮೆಂಟ್ ಅಲ್ಲ ಇದು. ಇದು ಯಾವುದ್ರಲ್ಲಿರುವಂಥದ್ದು, ಎನ್ ಡ್ಯಾಶ್ ಅಲ್ಲಿ ಇರುವಂಥದ್ದು. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಎಕ್ಸ್ ಬಿ ನಾನ್ ಝೀರೋ ವೆಕ್ಟರ್ ಇನ್ ಎನ್. ಎಕ್ಸ್ ಅನ್ನುವಂಥದ್ದು ನಾನ್ ಝೀರೋ ಆಗಿತ್ತು ಅಂತಂದ್ರೆ ಇದು ಹೊಸ ಎಕ್ಸ್, ಈ ಎಕ್ಸಿಗೆ ಸಂಬಂಧ ಇಲ್ಲ. x divided by norm of x belongs to S1 of 0 and we get norm of t of x by norm x will be less than k ಆಯಿತು ಇದು. ಓಕೆ, ಸೊ ಈಗ x belongs to S1 of 0. ಈಗ ನಮ್ಗೆ ಗೊತ್ತಿರೋದು ಟಿ ಆಫ್ S1 ಆಫ್ 0 ಅಂತಂದರೆ ಎನ್ ಡ್ಯಾಶಲ್ಲಿ ಇರೋದು. S1 ಆಫ್ 0 ಯಾವುದ್ರಲ್ಲಿರುತ್ತೆ, ಎನ್ ಅಲ್ಲಿ ಇರುತ್ತೆ. ಈಗ ಎಕ್ಸ್ ಬೈ ನಾರ್ಮ್ ಎಕ್ಸ್ ಬಿಲಾಂಗ್ಸ್ ಟು S1 ಆಫ್ 0 ಅಂತಂದ್ರೆ ಟಿ ಆಫ್ ಎಕ್ಸ್ ಬೈ ನಾರ್ಮ್ ಎಕ್ಸ್ ಯಾವ್ದ್ರಲ್ಲಿ ಬಿಲಾಂಗ್ ಆಗಿರುತ್ತೆ, ಎನ್ ಡ್ಯಾಶ್ ಅಲ್ಲಿ ಬಿಲಾಂಗ್ ಆಗಿರುತ್ತೆ. ಆದರೆ ಟಿ ಆಫ್ ಎನಿ ಎಲಿಮೆಂಟ್ಗೆ ಲೆಸ್ ದೆನ್ ಆರ್ ಈಕ್ವಲ್ ಟು ಕೆ ಇರೋದಕ್ಕೆ ಡೈರೆಕ್ಟ್ ಆಗಿ ಇದು ಲೆಸ್ ದೆನ್ ಕೆ ಅಂತ ಬರಿಬೋದು ನಾವು. ವಿಚ್ ಇಂಪ್ಲೈಸ್ T of x is less than or equal to k into ಈ ನಾರ್ಮ್ ಎಕ್ಸ್ ಅನ್ನ ಈ ಕಡೆ ತಗೊಬಂದ್ರೆ ನಾರ್ಮ್ ಆಫ್ ಎಕ್ಸ್ ಆಯಿತು.
Therefore this is true for any x which is equal to 0 also. T is bounded linear transformation. This is the theorem. ಸಿಂಪಲ್ ಥಿಯರಮ್ ಇತ್ತು. ಕರೆಕ್ಟಾಗಿ ಫಂಕ್ಷನ್ನಿನ ಇಮೇಜು ಪ್ರೀ ಇಮೇಜನ್ನು ನೋಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ಕಾಗಿ ಪ್ರೂವ್ ಆಗ್ಬೋದು. ನೀವಿಲ್ಲಿ ಕ್ಲೋಸ್ಡ್ ಸ್ಪಿಯರ್ ಅಂತ ನಾವು ಯಾಕೆ ತೊಗೋತೀವಿ, ಯೂನಿಟ್ ಸ್ಪಿಯರ್ ಅಂತ ತೊಗೊಂಡಿದ್ರೆ ಕೇಸ್ 1 ಅಂತ ತೊಗೊಂಡಿದ್ದೆ ನಾನು. ಯಾಕೆ ಅಂತಂದರೆ ಬೌಂಡೆಡ್ ಅಂತ ಇತ್ತಲ್ವಾ, ಸೊ ಒಂದು ಬೌಂಡರಿಯನ್ನು ಫಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು ಅಷ್ಟೇ, ಮತ್ತೇನು ಚೇಂಜಸ್ ಇಲ್ಲ. ವಿ ಹ್ಯಾವ್ ಒನ್ ಡೆಫಿನೇಷನ್. Let T be a bounded linear transformation of n into n dash, then the norm of T is defined as norm T equal to infimum of m, where m such that norm Tx less than or equal to m into norm x for all x belongs to n. ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಟಿ ಎಕ್ಸ್ ಅಂತಂದರೆ ಫಾರ್ ಎನಿ ವೇರಿಯೇಬಲ್ ಎಕ್ಸ್ ಬಿಲಾಂಗ್ಸ್ ಟು ಎನ್. ಟಿ ಆಫ್ ಎಕ್ಸ್ ಅಂತ ಅಂದ ಕೂಡಲೇ ಅಲ್ಲಿ ಬೇರೆ ಡೆಫಿನೇಷನ್ ಬರುತ್ತೆ, ಅದು ಸುಪ್ರೀಮಮ್ ಆಫ್ ನಾರ್ಮ್ ಎಕ್ಸ್ ಎನ್ ಡಿವೈಡೆಡ್ ಬೈ ಎನ್ ಇಂಟು ನಾರ್ಮ್ ಎಕ್ಸ್ ಎನ್ ಬರುತ್ತೆ ಅದು. ಓಕೆ, ಅಲ್ಲಿ ಸೀಕ್ವೆನ್ಸ್ ತೊಗೋತೀವಿ, ಅಥವಾ ಎಕ್ಸ್ ಎನ್ ಡಿವೈಡೆಡ್ ಬೈ ಎನ್ ಇಂಟು ನಾರ್ಮ್ ಎಕ್ಸ್ ಬರುತ್ತೆ. ಸೊ ಅದಕ್ಕಾಗಿ ಅದು ಬೇರೆ ಇದು ಬೇರೆ, ಇದನ್ನ ಕಂಬೈನ್ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಯೂಶ್ವಲಿ ಟಿ ಆಫ್ ಎಕ್ಸ್ ಅನ್ನು ಟಿ ಎಕ್ಸ್ ಅಂತ ಕೆಲವೊಂದು ಕಡೆ ಬರೀತೀವಿ ಅಷ್ಟೇ. ಓಕೆ, ನಾರ್ಮ್ ಟಿ ಆಲ್ಸೋ ಕಾಲ್ಡ್ ಆಸ್ ಬೌಂಡ್ ಆಫ್. This is the definition. Okay, the smallest possible value of m in this is called as norm of t in this definition. Okay, if x not equal to 0, we have from the definition of norm tx by norm x will be less than or equal to m for all x belongs to n. This shows that the infimum, this m must be as large as the supremum of expression on the left side of equation 2 when x not equal to 0. Hence the smallest possible value of m in this equation 1 is the supremum on the left side of this equation. ಇದ್ರದ್ದು supremum is equal to ಇದ್ರದ್ದು infimum ಅಂತ ಹೇಳ್ತಿದ್ದೀವಿ ನಾವು. So therefore norm t is defined as the supremum of norm t of x by norm x where x belongs to n and x not equal to 0. The x not equal to 0 ಆದಾಗ ಆಗುವಂತಹ ಕೇಸಸ್ ನೀವು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿನ್ಸ್ ದ ಬೌಂಡೆಡ್ನೆಸ್ ಆಫ್ ಅ ಸೆಟ್ ಆ್ಯಂಡ್ ಯೂನಿಟ್ ಸ್ಪಿಯರ್ with the center at the origin in a normed linear space are closely related. Therefore the following theorem gives the alternative equivalent formula for calculating the norm of an operator using unit sphere. So n and n dash ಇದೆಲ್ಲ ಇಷ್ಟೆಲ್ಲ ನಾವೇನು ಹೇಳಿದ್ವೋ ಅದು ಹೇಳೋದು ಒಂದೇ, ಇದನ್ನು ಹೇಳೋದು ಒಂದೇ. ನಾರ್ಮ್ ಟಿ ಇಸ್ ಈಕ್ವಲ್ ಟು ಸುಪ್ರೀಮಮ್ ಆಫ್ ನಾರ್ಮ್ ಟಿ ಎಕ್ಸ್ ಬೈ ನಾರ್ಮ್ ಎಕ್ಸ್ such that x belongs to n and norm t can be written as supremum of norm tx where x belongs to n, norm x less than or equal to 1, norm t will be equal to norm t of x such that x belongs to n, norm x equal to 1. This is also possible. These three are the equivalent cases. ಒಟ್ಟಾರೆ ನೀವು ಬೌಂಡೆಡ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತಂದರೆ ನಿಮ್ಗೆ ಇದು ಒಂದು ಕಂಡೀಷನ್ ಇದ್ದರೆ ಸಾಕು. ನನ್ನ ಲೆಕ್ಕದ ಪ್ರಕಾರ ಇದನ್ನು ಬರೀರಿ ಅಥವಾ ಇದನ್ನು ಬರೀರಿ, ಇಲ್ಲ ಒಂದೇ ಅದು. ಸೊ ಈಕ್ವಲ್ ಟು 1 ಆದಾಗ ಕೇಸಸ್ ಪ್ರೂವ್ ಆಗುತ್ತೆ ಅಂತ ನೀವು ಇದು ಒಂದು ನೆನ್ಪಿಟ್ಕೊಂಡ್ರೆ ಬೌಂಡೆಡ್ ಲೀನಿಯರ್ ಸ್ಪೇಸ್ ಅಂತ ಅದು ಆಗತ್ತೆ. ಓಕೆ, ಸೊ ಬೌಂಡೆಡ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆನ್ n ಇಂಟು n ಡ್ಯಾಶ್ ಬೌಂಡರಿ ಅಂತ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ದ ಕ್ಲಾಸ್ ಆ್ಯಂಡ್ ಲೆಟ್ ಅಸ್ ಕಂಟಿನ್ಯೂ ಸಮ್ ಮೋರ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ.